ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವರ್ಷಕ್ಕೆ ಮುಡಿ ಕೊಡಬೇಕು, ಅದಕ್ಕೆ ನಾವು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟೇ ಒಂದು ಸಲ ಮುಡಿ ಕೊಟ್ಟಿದ್ವಿ, ಇದು ಎರಡನೇ ಸಲ ಕೊಡ್ತಾ ಇದ್ವಿ, ಮತ್ತೆ ಇನ್ನೂ ಒಂದು ಸಲ ಕೊಡಬೇಕು. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಟೈಮ್ ಸಿಕ್ಕಿಲ್ಲ ನಮಗೆ ವಿಡಿಯೋ ಮಾಡೋಕ್ಕೆ, ಆಮೇಲೆ ಮಾಡೋಕ್ಕಾಗಿಲ್ಲ. ಅದರಿಂದ ವರ್ಷು ಹಾಯ್ ಮಾಡಪ್ಪ. ವರ್ಷು ನಿಮ್ಮದು ತೋರಿಸ್ಬಿಡು, ಹೆಂಗೆ ತೋರಿಸ್ತೀಯ? ಅದು ನೋಡಿ 5 ಮಂತ್ಸಲ್ಲಿ ಯಾರೋ ಮಾಡಿ ತೋರಿಸಿದ್ದು, ಅದನ್ನು ಹಂಗೆ ನೆನ್ಪಿಟ್ಕೊಂಡು ಇವಾಗಲೂ ಹಂಗೆ ಮಾಡ್ತಾಳೆ. ಎಷ್ಟು ಅಳ್ತಾಳೋ ಗೊತ್ತಿಲ್ಲ. ಇವಾಗಲೇ ನಾವು 2 ಟೈಮ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಉಳ್ಕೊಳ್ಳೋಕ್ಕೆ ಕಷ್ಟ, ಮುಡಿ ಕೊಡಬೇಕಾದ್ರೆ. ನೋಡೋಣ ಇವಾಗ ಏನು ಮಾಡ್ತಾಳೆ. ಈ ಮುಡಿ ಆದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸಲ ವೈದ್ಯನಾಥೇಶ್ವರ ಸ್ವಾಮಿಗೆ ಇನ್ನೊಂದು ಮುಡಿ ಕೊಡಬೇಕು. ಅದಾದಮೇಲೆ ಇನ್ನೂ ಒಂದಿದೆ ಅವಳಿಗೆ, ತಿರುಪತಿಗೆ ಮುಡಿ ಕೊಡಬೇಕು. ಅದು ನೆಕ್ಸ್ಟ್ ಇಯರ್ ಅಲ್ಲಿ ಕೊಡ್ತೀವಿ. ವೈದ್ಯನಾಥೇಶ್ವರ ದೇವಸ್ಥಾನದ್ದು ಮದ್ದೂರಲ್ಲಿ. ಅವಳು ಹಾಯ್ ಹಾಯ್ ಅಂತ ಕಂಟಿನ್ಯೂಸ್ ಆಗಿ ಹಾಯ್ ಮಾಡ್ತಾ ಇದ್ದಾಳೆ. ಟೈಮು ಬಂದು 9:30. ನಾವು ಮನೆ ಬಿಟ್ಟಾಗ 9 ಗಂಟೆ ಆಗಿತ್ತು. ಇವಾಗ ನಾವು ಚನ್ನಪಟ್ಟಣದಲ್ಲಿದ್ದೀವಿ. ಇಡ್ಲಿ ತರಕ್ಕೆ ಅಂತ ಹೋದ್ರು, ಪಾಪು ತಿನ್ಸೋಣ ಅಂತ. ನಾವ್ಯಾರು ತಿಂದಿಲ್ಲ, ನಾವೆಲ್ಲ ಹಸ್ಕೊಂಡೇ ಹೋಗ್ತಾ ಇದ್ದೀವಿ. ದೇವ್ರಿಗೆ ಹಸ್ಕೊಂಡೇ ಹೋಗ್ಬೇಕು. ಮಗುಗೆ ಮಾತ್ರ ತಿನ್ಸೋಣ ಅಂದ್ಬಿಟ್ಟು ಇಲ್ಲಿ ಹೋಟ್ಲಲ್ಲಿ ಇಡ್ಲಿ ಕೇಳಿದ್ರೆ ಇರಲಿಲ್ಲ, ಖಾಲಿ ಇದೆ. ಇವಾಗ ಮುಂದೆ ಇನ್ನೊಂದು ಹೋಟ್ಲಲ್ಲಿ ದೋಸೆ ತೊಗೋಬೇಕು, ತಿನ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅದು ಹೋಟೆಲ್ಲು ಕೆಳಗಡೆ ತುಂಬ ರಶ್ ಇರುತ್ತೆ, ಚೆನ್ನಾಗಿರುತ್ತೆ ದೋಸೆ. ಅಲ್ಲಿ ನಿಂತಿದ್ದಾರಲ್ಲ ಜನಗಳು, ಅದೇ ಹೋಟೆಲ್. ಮದ್ದೂರ್ಗೆ ಬಂದಿದ್ದೀವಿ ನಾವು. ಇವಾಗ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ವರ್ಷ ಮಲ್ಕೊಬಿಟ್ಲು. ಚನ್ನಪಟ್ಟಣ ಬಿಡೋವರೆಗೂ ಎದ್ದಿದ್ಲು. ಆಮೇಲೆ ತಿನ್ನಿಸೋ ಟೈಮಲ್ಲಿ ತಿಂತ ಬರೀ ಸ್ವಲ್ಪ ತಿಂದ್ಬಿಟ್ಟು ಅರ್ಧ ದೋಸೆ ಅಷ್ಟೇ. ಆಮೇಲೆ ಅವಳೇ ಮಲ್ಕೊಬಿಟ್ಲು. ನಾವು ಮನೆ ಬಿಟ್ಟಾಗ್ಲಿಂದ ನಿಂತಿದ್ದವಳು ಅಲ್ಲಿವರೆಗೂ, ಚನ್ನಪಟ್ಟಣದವರೆಗೂ ನಿಂತ್ಕೊಂಡೇ ಬಂದಿದ್ದಾಳೆ. ಅವಳು ಕುತ್ಕೊಳ್ಳೋದೇ ಇಲ್ಲ, ಬರೀ ಯಾವಾಗ ನೋಡಿದ್ರೆ ನಿದ್ದೆ ಇರ್ತಾಳೆ. ನಿದ್ದೆ ಬಂದ ತಕ್ಷಣ ಬಂದು ಮಲ್ಕೊಬಿಟ್ಟು ಅವಳು ತೊಡೆ ಮೇಲೆ. ಇದೇ ದೇವಸ್ಥಾನಕ್ಕೆ ಹೋಗೋ ರೋಡು. ಇವತ್ತು ಸಂಡೇ ಅಂದ್ರೂ ಇಷ್ಟೊಂದು ರಶ್ ಇದೆ. ನಾಳೆ ಕಾರ್ತಿಕ ಸೋಮವಾರ ಅಂತ ಇವತ್ತು ತುಂಬ ಜನ ಬಂದಿರ್ಬಿಟ್ಟಿರ್ಬೇಕು. ಇವಾಗ ಟೈಮು 10:15. ವರ್ಷ ಮುಡಿ ಕೊಟ್ಟಾಯಿತು, ಪರವಾಗಿಲ್ಲ. ಈ ಸಲ ಅಷ್ಟೊಂದು ಹತ್ತಿಲ್ಲ ಇವಳು. ಸ್ವಲ್ಪ ಹತ್ತಲ ಅಷ್ಟೇ ಸ್ಟಾರ್ಟಿಂಗ್, ಆಮೇಲೆ ಸುಮ್ಮನೆ ಆಗ್ಬಿಟ್ಲು.
ಇಲ್ಲೇ ಮುಡಿ ಕೊಟ್ಟಿದ್ವಿ, ಕೊಟ್ಟಿದ್ದು ನಾವು. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಬನ್ನಿ. ವರ್ಷ ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಮುಚ್ಚಿಬಿಟ್ಟವ್ರಲ್ಲ ಈ ಕಡೆ ಬಾ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಕರೆಕ್ಟಾಗಿ 1 ಗಂಟೆ. ನಾವಿಲ್ಲಿ ಬಂದಾಗ ಇಲ್ಲಿಗೆ ಬಂದಾಗ 10:15. 10:15, 11 ಗಂಟೆ ಆಲ್ಮೋಸ್ಟು. ಇವಾಗ 1 ಗಂಟೆ ಆಗಿದೆ. ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇಲ್ಲ, ಕೂಡ್ಲೂರಿಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತೀವಿ. ಕೂಡ್ಲೂರು ಮದ್ದೂರಿಂದ ಮುಂದೆ ಚನ್ನಪಟ್ಟಣದ ಹತ್ರ ಇರೋದು ಕೂಡ್ಲೂರು. ನಮ್ಮೂರೇ, ಇನ್ಯಾರು ನಮ್ಮೂರಿಗೆ ಹೋಗ್ತಾ ಇದ್ವಿ. ನಮ್ಮ ಹಳ್ಳಿಗೆ ಹೋಗ್ತಾ ಇದ್ವಿ. ವರ್ಷ ಏನು ಮಾಡ್ತಾ ಇದ್ದಾಳೆ ಗೊತ್ತಾ? ವರ್ಷು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿ ಬರೀ ಪಾಯಸ ಮಾತ್ರ ಕುಡಿದ್ಲು ಅಷ್ಟೆ. ಅನ್ನ ಸಾಂಬಾರು ತಿಂದಿಲ್ಲ. ದೋಸೆ ತಿನ್ಸಕ್ಕೆ ಹೋದ್ರೂ ತಿಂದಿಲ್ಲ. ಇವಾಗ ನೋಡಿ ಹಿಂದೆ ಹೆಂಗೆ ಕಾಣಿಸ್ತಾ ಇದ್ದಾಳೆ. ಕೂದಲೇ ಹಿಂದೆ ತೋರಿಸ್ಬೇಕು, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಆಗಲ್ಲ. ಫರುಷ್ಕ ಮದ್ದೂರೋಡೆ ತಿಂತಾ ಇದ್ದಾಳೆ. ಅದಕ್ಕೆ ಅವಳು ಕೂತಿರೋದು. ಇಲ್ಲ ಅಂದರೆ ಕೂತಿರ್ತಿರ್ಲಿಲ್ಲ, ಅವಳು ನಿಂತ್ಕೊಂಡಿರ್ತಾ ಇದ್ದಾಳೆ. ಏನು ತಿಂತಾರದು ನೀನು? ವಡೆ ಹೇಳು. ಮದ್ದೂರು ವಡೆ ತಗೋ. ಕೈಗೆ ತಿಂಡಿ ಕೊಟ್ಟಿರೋದಕ್ಕೆ ಕೂತಿದ್ದಾಳೆ. ಇಲ್ಲ ಅಂದಿದ್ರೆ ನಿಂತ್ಕೊಂಡೇ ಇರ್ತಾಯಿದ್ಲು. ಹೋಗ್ತಿದ್ದೀವಿ ಇವಾಗ.
ನಮ್ಮ ವರ್ಷು ತಾಚಿ ಮಾಡಿಬಿಟ್ರು. ತಿನ್ಕೊಂಡು ಹಂಗೆ ತಾಚಿ ಮಾಡಿಬಿಟ್ರು.